ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವಾಗ ಅಳತೆ ಬ್ಲೌಸ್ ಇಟ್ಟು ಒಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ಕಟ್ ಮಾಡಬೇಕು. ಸೊ ಅದನ್ನು ಹೇಗೆ ಕಟ್ ಮಾಡೋದು ಅಂತ, ಈ ಪೈಪಿಂಗ್ ಇದೆ, ಸೇಮ್ ಪೈಪಿಂಗ್ ಬೇಕು ಅವ್ರಿಗೆ. ತೋಳಲ್ಲಿ ಏನೋ ಸ್ವಲ್ಪ ಉದ್ದ ಬೇಕು ಅಂತ ಕೇಳಿದ್ದಾರೆ. ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ನೋಡಿ, ಬ್ಯಾಕ್ ಕಟ್ ಮಾಡೋಣ ಫಸ್ಟು. ಇದು 4 ಭಾಗ ಬ್ಲೌಸು, 4:1 ಆ ಥರ ಇದೆ. ಸೊ ಇವಾಗ ಫಸ್ಟ್ ಬ್ಯಾಕ್ ಕಟ್ ಮಾಡೋಣ. ಬ್ಯಾಕ್ ಸೆಂಟ್ರ್ ಮಾಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡ್ರು 2 ಶೋಲ್ಡ್ರು ಜಾಯಿಂಟ್ ಮಾಡಿ ಇಲ್ಲಿ ಸೆಂಟರ್ ಮಾಡ್ಕೊಳ್ಳಿ. ಈಗ ಫಸ್ಟು ಸ್ಟ್ರೈಟ್ ಲೈನು, ಆ ಸ್ಟ್ರೈಟ್ ಲೈನ್ ಆದಮೇಲೆ ವೇಸ್ಟು 1 ಇಂಚ್ ಡಾಟ್ಗೆ, ಬ್ಯಾಕ್ ನೆಕ್ ಡೆಪ್ತ್ ಎಲ್ಲಿದೆ ಅಲ್ಲಕ್ಕೊಂದು ಮಾರ್ಕು, ಸೈಡು ಈ ಡಾಟ್ ಮೇಲೆ ಇಡಬೇಕು. ಡಾಟ್ ಪಕ್ಕಕ್ಕೆ, ಈ ಡಾಟ್ ಬಿಟ್ಟು ಈ ಲೈನ್ ಮೇಲೆನೆ ಎಲ್ಲಿ ನಾವು ಸೊಂಟ ಮಾರ್ಕ್ ಇದೋ ಅಲ್ಲಿ ತನಕ ಇಡಬೇಕು. ಇದು ಬೆಲ್ಟ್ ಮಾರ್ಕು, ಬೆಲ್ಟ್ ಮಾರ್ಕ್ ಇಲ್ಲಿ ಬರ್ತಾ ಇದೆ. ಬೆಲ್ಟ್ ಮಾರ್ಕು, ಚೆಸ್ಟ್ ಆಮೂಲ್ ಮಾರ್ಕು, ಲೆಂತ್ ಏನಿದೆ ಈಗ ಇಟ್ಬಿಡಿ. ಆ ಪಕ್ಕಕ್ಕೆ ಅರ್ಧ ಇಂಚ್ ಹೊಲಿಯೋಕ್ಕೆ ಬೆಲ್ಟ್ ಮಾರ್ಕು, ನೆಕ್ ಡೀಪ್ ಮಾರ್ಕ್, ಆಮೂಲ್ ಮಾರ್ಕ್, ಲೆಂತ್ ಬ್ಲೌಸ್ ಲೆಂತ್ ಮಾರ್ಕ್. ನೋಡಿ, ಅರ್ಧ ಬ್ಯಾಕ್, ಆ ಅರ್ಧ ಬ್ಯಾಕ್ನೇ ಕರೆಕ್ಟಾಗಿ ನೋಡಿ ಸೆಂಟ್ರ್ ಮಾರ್ಕ್ ಮೇಲೆ ಇಟ್ಟು ಈ ಮಾರ್ಕ್ ತಗೊಂಡು ಬಂದು ಕರೆಕ್ಟಾಗಿ ಈ ಸೆಂಟರ್ ಪಾರ್ಟ್ ಇಟ್ಟಿದ್ದೀನಿ. ಮಾರ್ಕ್ ಮೇಲೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ನೆಕ್ ಹೀಗಿದೆ. ಒಂದು ಬ್ಲೌಸ್, ಈ ಬ್ಲೌಸಲ್ಲಿ ನಾವು ಹಿಂಗೆ ಎಳಿಬೇಕು ಅವಶ್ಯಕತೆನೇ ಇಲ್ಲ. ನೋಡಿ, ಇದು ಕರೆಕ್ಟಾಗಿ ಅಲ್ಲೇ ಬಂದು ಕೂರುತ್ತೆ. ಎಲ್ಲಿ ಕೂರುತ್ತೆ ಅಂದರೆ ನೆಕ್ ಹೀಗೆ ಕಟ್ ಮಾಡಿದ್ದಾರೆ, ಸೊ ಹಾಗೆ ಕೂರುತ್ತೆ. ಫಸ್ಟು ನಾವು ಈ ಬೆಲ್ಟ್ ಮಾರ್ಕ್ ಹತ್ರ ಒಂದು ಮಾರ್ಕು, ಆಮೂಲ್ ಹತ್ರ ಒಂದು ಮಾರ್ಕು, ಈ ಪೈಪಿಂಗ್ ಇದಲ್ವಾ, ಈ ಪೈಪಿಂಗ್ ಬಿಟ್ಟು ನಾವು ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಹತ್ರ ಮಾರ್ಕು, ಅದು ಏನು ಮಾಡಬೇಕು, ಶೋಲ್ಡರ್ನೇ ಆಮೂಲ್ ಹೀಗಿದೆ ಹಾಗೆ ಇಟ್ಟು ನೆಕ್ ಮೇಲೆ ಇರಬೇಕು. ನೆಕ್ ಮಾರ್ಕ್ ಮೇಲೆ ಇರಬೇಕು. ಆ ಕಡೆ ಶೇಕ್ ಆಗಬಾರ್ದು. ಕರೆಕ್ಟಾಗಿ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಟ್ಬಿಟ್ಟಿದ್ದೀನಿ. ನೋಡಿ, ಈ ಮಾರ್ಕ್ ಏನು ಬರುತ್ತೆ, ಇನ್ನೊಂದು ಸತಿ ಏನು ಮಾಡಿ ಶೋಲ್ಡ್ರಲ್ಲಿ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಅಂತ. ಪೈಪಿಂಗ್ ಬಿಟ್ಟು ಆಮೂಲ್ ಕರೆಕ್ಟಾಗಿದೆ. ವೇಸ್ಟ್ ಮಾರ್ಕು, ಸೊಂಟ ಮಾರ್ಕ್ ಜಾಯಿಂಟು, ಈ ಕಡೆ ಸ್ಕೇಲ್ ಇಟ್ಟು ಮಾರ್ಕು. ನೆಕ್ ಏನು ಮಾಡಬೇಕು, ಈ ಕ್ರಾಸ್ ಆಗಿದಲ್ವಾ, ಮೇಲ್ಗಡೆ ಶೋಲ್ಡರ್ ಎಷ್ಟಿದೆ, ಯಾಕಂದರೆ ಅದರಲ್ಲಿ ನೆಕ್ಕು ಸ್ವಲ್ಪ ಬಟ್ಟೆ ತೆಳುವಿರೋದ್ರಿಂದ ಈ ಕಡೆ ಆಗಿ ಆ ಕಡೆ ಆಗಿದೆ. ಮೇಲ್ಗಡೆ 2.25 ಇದೆ, ಕೆಳಗಡೆ 3.25 ಇಟ್ಟಿದ್ದೀನಿ. ಕರೆಕ್ಟಾಗಿ ಆ ಮಾರ್ಕ್. ಫ್ರಂಟಲ್ಲಿ ನೆಕ್ ಡೀಪ್ ನೋಡೋಣ, 10 ಇಂಚಿದೆ. ಸೊ ನೆಕ್ ನಮಗೆ ಫಾಲಿಂಗ್ ಆಗುತ್ತೆ, ಹಂಗಾಗಿ ಒಂದು 1/4 ಇಂಚ್ ಕೆಳಗಡೆ ಕಟ್ಕೊಂಡಿದ್ದೀವಿ ಫ್ರಂಟಕ್ಕೆ. ಆಮೂಲ್ ಮಾರ್ಕ್, ಆರ್ಮಲು 8.25. ಇವ್ರದ್ದು ಒಂದು ಶೋಲ್ಡ್ರು ಸ್ವಲ್ಪ ಡಿಫ್ರೆನ್ಸು. ಶೋಲ್ಡ್ರ್ ಏನು ಡಿಫ್ರೆಂಟ್ ಅಂದರೆ ಶೋಲ್ಡ್ರ್ ಬಿದ್ದೋಗುತ್ತೆ ಅವ್ರಿಗೆ. ಹಂಗಾಗಿ ಇದು ನಮ್ಮ ಕ್ಯಾಲ್ಕುಲೇಷನ್ ಎಲ್ಲ ಹೇಗಿದೋ ಆ ಕ್ಯಾಲ್ಕುಲೇಷನ್ ಇಲ್ಲದ್ರೆ
ಡಿಫ್ರೆಂಟಾಗಿ ಮಾಡಿದ್ದಾರೆ ಶೋಲ್ಡರ್ನ. ಅದಕ್ಕೆ ಈ ಬ್ಲೌಸ್ನ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಆರ್ಮೋಲು ಅದು 8.1, ಇದು 8.1 ಬಂದಿದೆ. ಡಾಟ್ ಇಲ್ಲಿಂದ ಒಂದು 3.5-4 ಇಂಚಿಗೆ ಮಾಡಿದ್ದೀನಿ. ಇವರು ಬಾಡಿ ದಪ್ಪ, ಶೋಲ್ಡರ್ ಕಮ್ಮಿ ನೋಡಿ, 5 ಇಂಚು. ಆ್ಯಕ್ಚುಲಿ 10 ಇಂಚ್ ಇದ್ರೆ ನಾವು ಏನು ಮಾಡ್ತಾ ಇದ್ವಿ, ಒಂದು 5.5-6 ಇಂಚ್ ಇಡ್ತಾ ಇದ್ವಿ. ಇನ್ನೂ ಅರ್ಧ ಇಂಚ್ ಶೋಲ್ಡರ್ ಕಮ್ಮಿನೇ ಇಟ್ಟಿದ್ದಾರೆ. ಬ್ಯಾಕ್ ಕಟ್ ಮಾಡಿದ್ದೀವಿ. ಈ ಫ್ರಂಟ್ ಕಟ್ ಮಾಡೋಣ. ಸ್ಕೇಲ್ ಇಡಿ, ಸ್ಕೇಲ್ ಇಟ್ಟು ಒಂದು ಮಾರ್ಕಿಂಗ್ ಹಾಕೊಳ್ಳೋಣ. ತೊಗೊಂಡು ಬಂದು ಮಾರ್ಕಿಂಗ್ ಮೇಲೆ ಇಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ, ಅದು ನೆನಪಿರಲಿ. ಶೋಲ್ಡ್ರಲ್ಲಿ ಒಂದು ಮಾರ್ಕು ನೋಡಿ, ಬೆಲ್ಟ್ ಮಾರ್ಕು, ಆರ್ಮಲ್ ಮಾರ್ಕು, ಶೋಲ್ಡ್ರಲ್ಲಿ ಒಂದು ಮಾರ್ಕು, ಅದಾದಮೇಲೆ ಶೋಲ್ಡರ್ ಹಿಡಿಯೋಕ್ಕೆ ಒಂದು ಮಾರ್ಕ್. ಏನು ಡೌಟ್ ಇಲ್ಲ ನೋಡಿ. ಇದು ತೊಗೊಂಡು ಬರ್ತೀವಿ, ಈಗ ಇಡ್ತೀವಿ. ಇಲ್ಲೊಂದು ಮಾರ್ಕ್, ಇಲ್ಲೊಂದು ಮಾರ್ಕ್, ಶೋಲ್ಡರ್ ಒಂದು ಮಾರ್ಕ್, 3 ಮಾರ್ಕ್ ಇದ್ದೀವಿ. ಮೇಲೆ ಮಾರ್ಜಿನ್ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೇ ನೋಡಿ, ದೊಡ್ಡ ಡಾಟ್ ಇದಲ್ವಾ, ಅಲ್ಲಿ ಫೋಲ್ಡ್ ಮಾಡಿ. ಬಟ್ಟೆ ತುಂಬ ತೆಳುವಿದು, ಆ ಕಡೆ ಜಾರ್ತಾ ಇದೆ, ಆ ಕಡೆ ಈ ಕಡೆಗೆ ನೋಡಿ. ಐ ಪಟ್ಟಿ ಆಚೆ ಬಿಟ್ಟು, ಮಾರ್ಕಿಂದ ಆಚೆಗೆ ಬಿಟ್ಟು ನಾವಿವಾಗ ನೆಕ್ಕು ಕ್ಲೀನಾಗಿ ಇಟ್ಕೊಳ್ಳೋಣ. ಪೈಪಿಂಗ್ ಬಿಟ್ಟು, ಪೈಪಿಂಗ್ ಇರೋದ್ರಿಂದ ಪೈಪಿಂಗ್ ಬಿಟ್ಟು ಒಂದು ಮಾರ್ಕು, ಶೋಲ್ಡರ್ ಮೇಲೆ ಮಾರ್ಕು. ನೋಡಿ, ಆ ಮೂಲ ಹತ್ರ ಇಟ್ಕೊಂಡು ಈ ಮಾರ್ಕ್ ಆಯಿತು. ಈ ಫಸ್ಟು ಈ ಥರ ಬಾಕ್ಸ್ ಹಾಕ್ಕೊಳ್ಳೋಣ. ನೆಕ್ ಶೇಪ್ನ ಕ್ಲೀನಾಗಿ ಕೊಟ್ಕೊಳ್ಳೋಣ. ಶೋಲ್ಡ್ರು ಮಾರ್ಕ್ ಹಾಕ್ಕೊಳ್ಳೋಣ. ಶೋಲ್ಡರ್ ಮಾರ್ಕ್ ಹಾಕ್ಕೊಂಡಿದ್ವಿ. ಮೇಲಿಂದ ಡಾಟು ಹೀಗೆ ಕ್ಲೀನಾಗಿ ಇಟ್ಕೊಳ್ಳಿ. ಶೋಲ್ಡ್ರಲ್ಲಿ ಜಾಯಿಂಟ್ ಕೂರ್ಲಿ. ಇಲ್ಲಿ ತನಕ ಹೀಗೆ ಮಾರ್ಕು ಈ ಎಡ್ಜಲ್ಲಿ ಕ್ರಾಸ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೆ ಒಂದು ಮಾರ್ಕ್ ಸ್ಟ್ರೈಟಾಗಿ ಇಡಬಾರ್ದು, ಹಿಂಗೆ ಸ್ಟ್ರೈಟಾಗಿ ಇಡಬಾರ್ದು, ಹೀಗೆ ಇಡಬೇಕು. ನಾವು ಈಗ ನೋಡಿ, ಇಲ್ಲಿಂದ ಡಾಟಿಂದ 3.25 ಬರುತ್ತೆ. ಮೇಲಿಂದ ಎಷ್ಟು ಬರುತ್ತೆ ಅಂತ ನೋಡಿ, 11, 13.25 ಕರೆಕ್ಟಾಗಿ 11,
13.25 ಇದೆ ರೈಟು. ಇಲ್ಲಿಂದ ಎಷ್ಟಿದೆ 3.25. 3.25ಕ್ಕೆ ಡೈರೆಕ್ಟಾಗಿ ಒಂದು ಮಾರ್ಕ್ ಹಾಕಿ, ಇಲ್ಲಿಂದ 3.25ಕ್ಕೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಲೈನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದು ಒಂದು ಡಾಟ್ ಪಾಯಿಂಟು, ಇದು ಕಪ್ಸ್ ಲೆಂತ್, ಅದರಿಂದ ಕಪ್ಸ್ ಲೆಂತ್. ಇಲ್ಲಿ ನೋಡಿ ಡಾಟ್ ಕಟ್ ಮಾಡಿಬಿಟ್ಟಿದ್ದಾರೆ, ದಪ್ಪ ಆಗುತ್ತೆ ಎಳೀತಾ ಇದೆ. ನಾವೇನು ಮಾಡೋಣ, ಈ ಡಾಟ್ನ ಈಗ ಇಟ್ಕೊಳ್ಳೋಣ. ಹೀಗೆ ಹಿಂಗಿಟ್ಟು ಈಗ ಡಾಟ್ ಸೈಜ್ ಏನು ಇಟ್ಟಿದ್ದಾರೆ ಅವ್ರದ್ದು ನಾವು ನೋಡೋಣ. ಅವ್ರು ಇಟ್ಟಿರೋದು 1.25 ಇಂಚು. ಇದು ಸೈಜ್ ದೊಡ್ಡ ಸೈಜು, ಎಳೆದು ಹಾಕಿದ್ದಾರೆ ಅನಿಸುತ್ತೆ. ಈಗ ನಾವೇನು ಮಾಡೋಣ, 1.5 ಇಂಚು ಇಡೋಣ. 1.5, ಈ ಕಡೆ 1.5. 36 ಅಬೋವ್ ಇದ್ರೆ ಅಟ್ಲೀಸ್ಟ್ 1.5 ಇಂಚು ಬಂದೇ ಬರುತ್ತೆ. ಸೊಂಟದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಎಲ್ಲರೂ ಗೊತ್ತು ನಿಮಗೆ. ಬಟ್ ಕೆಲವರು ಏನು ಮಾಡ್ತಾರೆ, ತೆಳು ಬಟ್ಟೆ ಅಂತ ಕಮ್ಮಿ ಇಟ್ಟಿರ್ತಾರೆ, ಅವ್ನು ಎಳೆದು ಹಾಕೊಳ್ಳೋದು ಸರಿ ಹೋಗುತ್ತೆ. ಬಟ್ ದಪ್ಪ ಬಟ್ಟೆ ಬಂದಾಗ ಎಳೆದು ಹಾಕೋದು ಸರಿ ಹೋಗಲ್ಲ. ನೋಡಿ, ಪೈಪಿಂಗ್ ಬಿಟ್ಟು ಈ ಲೆಂತು ಡಾಟ್, ಇಲ್ಲೊಂದು ಡಾಟ್ ಇದೆ, ಡಾಟ್ಗೆ ಒಂದು ಅರ್ಧ ಇಂಚು ಈಗ ಹಾಕ್ಕೊಳ್ಳಿ. ನೋಡಿ, ಇಲ್ಲಿಂದ ಮೇಲೆ 1/4 ಇಂಚು ಹಿಡಿಯೋಕ್ಕೆ ಕೆಳಗಡೆ 3/4 ಇಂಚು ಕ್ರಾಸ್ ಆಗಿ ಒಂದು ಮಾರ್ಕ್. ಇಲ್ಲಿಂದ ಫ್ರಂಟು ಅಪ್ಪರ್ ಚೆಸ್ಟ್ನಲ್ಲಿ 10 ಇಂಚಿ ಬರ್ತಾ ಇದೆ. ಈ ಕಡೆನೂ ಚೆಕ್ ಮಾಡಬೇಕು, ಒಂದೇ ಕಡೆ ಚೆಕ್ ಮಾಡಬಾರ್ದು. ಟೈಮ್ ಹೊಲಿಯುವಾಗ ಅರ್ಧ ಇಂಚು 1/4 ಇಂಚು ಹೆಚ್ಚಿಗೆ ಹೊಲಿಬಿಟ್ಟಿರ್ತಾರೆ ಟೈಲರ್ಸು. ನೋಡಿ, ಈ ಕಡೆ 10 ಇಂಚಿದೆ. ಸೊ 2 ಕಡೆ 10 ಇಂಚು. ಎಲ್ಲಿ ನೆಕ್ಕಿಂದ ನೋಡಿ, ನೆಕ್ ಈ ಪಾಯಿಂಟ್ ಅಲ್ಲ, ನೆಕ್ ಇಲ್ಲಿಂದ 10, ಅರ್ಧ ಇಂಚು ಹೊಲಿಗೆ 10.25. ಸೊ ಇಲ್ಲಿಂದ 10.25. ತುಂಬ ಈಸಿ ಬ್ಲೌಸ್ ಕಟ್ ಮಾಡೋದು. ಪತ್ತೆ ಅದನ್ನೇ ಹೇಳ್ಕೊಡ್ತಾ ಇದೆ ನಿಮಗೆ, ಯಾಕಂದರೆ ಮೈಂಡಲ್ಲಿ ರೀಡ್ ಆಗಲಿ ಅಂತ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಕರೆಕ್ಟಾಗಿದೆ. ಇಲ್ಲಿಂದ ಒಂದು ಡಾಟ್ ಇದೆ, ಡಾಟ್ಗೆ ಎಕ್ಸ್ಟ್ರಾ ನಾವು ಬಿಡಬೇಕು, ಇಲ್ಲಿ ಬಿಟ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಕ್ರಾಸ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಇಲ್ಲಿ ಹೋಗುತ್ತೆ, ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನು ಸುಮ್ಮನೆ ಇಲ್ಲಿ ಡೈರೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಡಾಟು ಇಲ್ಲಿಂದ ಹೀಗೆ ಇಲ್ಲಿ ಈ ಡಾಟ್ನೇ ಬೇಕು ಆಮೇಲೆ ಮಾಡ್ಕೋಬೋದು. ಸುಮ್ಮನೆ ಹಿಂಗೆ ಹಾಕಿರ್ತೀನಿ. ಇಲ್ಲಿಂದ ಈ ಸೆಂಟ್ರಿಂದ ನೋಡ್ಬೇಕು ನಾವು, ಈ ಡಾಟಿಂದ ಇಲ್ಲಿಗೆ ಬರುತ್ತಾ ಅಂತ. ಇದು ನಾವು 1/4 ಇಂಚು ಡಾಟ್ ಇಟ್ಟಿದ್ದೀವಲ್ಲ ಇಲ್ಲಿ ಎಕ್ಸ್ಟ್ರಾ, ಹಂಗಾಗಿರುತ್ತೆ. ಕರೆಕ್ಟಾಗಿ ಮಾರ್ಕ್ ಮೇಲೆ ಕೊಡುತ್ತೆ. ನಾವು ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿ ಅಳತೆ ಮಾಡೋಣ. ನೋಡಿ, ಇಲ್ಲಿ ಬರುತ್ತೆ. ಸೊ ಇಲ್ಲಿಡಬೇಕು. ಆ 1/4 ಇಂಚಿನೇ ಈ ಕಡೆ ಸೇರಿಸ್ಕೊಂಡ್ಬಿಡೋಣ. 1/4 ಇಂಚಿನೇ ಈ ಕಡೆ ಸೇರಿಸಿ. ಇವಾಗ ಏನು ಆಲ್ಟ್ರೇಷನ್ ಮಾಡಿದ್ವಿ ನಾವು ಅಂದರೆ, ಸ್ಕೇಲ್ ಇಟ್ಟು ಈಗ ಮಾತ್ರ ಇಲ್ಲಿ ನಮಗೆ ಆ್ಯಕ್ಚುಲಿ ಇಲ್ಲಿಗೆ ಬರುತ್ತೆ. ಇವಾಗ ಇಲ್ಲಿಗೆ ಬರುತ್ತೆ, ಇಲ್ಲಿ ಮಾರ್ಜಿನ್ ಇಡಬೇಕಾಗುತ್ತೆ. ಸೊ ಇಲ್ಲಿಟ್ರೆ ಒಂದು ಕಡೆಗೆ ಹೋಗುತ್ತೆ. ನಾವೇನು ಮಾಡಿದ್ದೀವಿ, ಇವಾಗ ಇಲ್ಲಿ 3.25 ಬರೋದನ್ನ 3/4 ತನಕ ಇಟ್ಕೊಂಡಿದ್ವಿ. 1/4 ಇಂಚು ಮಾರ್ಜಿನ್ ಇಟ್ಕೊಂಡಿದ್ವಿ. ಆ 1/4 ಇಂಚಿನ ಈ ಕಡೆಗೆ ಸೇರಿಸಿ ಇಲ್ಲಿಟ್ಟಿದ್ದೀವಿ. ಓಕೆ, ಈಗ ನಾವು ಆಮೂಲ್ ನೋಡೋಣ. 8.25, ಇದು 3/4 ಇಂಚು ಜಾಸ್ತಿ ಇದೆ. ಕರೆಕ್ಟ್, 8.25 ಇದೆ. ಅದೇ 8.25.1. ಇದರಲ್ಲಿ 3/4 ಇಂಚು ಜಾಸ್ತಿ ಬರ್ತದೆ ಆಮ್ಕೋಲು. ಈ ಶೋಲ್ಡರ್ ಎಷ್ಟಿದೋ ಅಷ್ಟೇ ಡಿವೈಡ್ ಮಾಡಿ ಆಮ್ ಹೊಲ್ಟಿರೋ, ಆ ಥರ ಇಲ್ಲ. ಇದು ಕಟಿಂಗೇ ಬೇರೆ ಮೆಥಡಲ್ಲಿದೆ, ಅದಕ್ಕೆ ಇದು ಮುಂದೆ ಕಟ್ ಮಾಡಿ ತೋರಿಸ್ತಾ ಇದೆ ನಿಮಗೆ. ನೋಡಿ, ಇದು ಶೋಲ್ಡರ್ ಚಿಕ್ಕದು, ಈ ಆಮೂಲ್ ದೊಡ್ಡದು ಇರುತ್ತೆ. ಸೊ ಇದು ಏನು ಮಾಡಿರ್ತಾರೆ, ಅರ್ಧ ಇಂಚು ಮೇಲೆ ತೊಗೊಂಡಿರ್ತಾರೆ. ಇದು ಕಟಿಂಗೇ ಸ್ವಲ್ಪ ಡಿಫ್ರೆಂಟು. ಬಟ್ ಅಳತೆ ಬ್ಲೌಸಲ್ಲಿ ಈ ಥರ ಕಟಿಂಗ್ ಡಿಫ್ರೆನ್ಸ್ ಆಗಿ ಬರೋದು, ಇದು ಒಂಥರ ಮೆಥಡ್. ಇದು ಮಾರ್ಜಿನ್ ಬಿಟ್ಟು ಕಟ್ ಮಾಡಿದ್ದೀನಿ, ಇಲ್ಲಿ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಮಾರ್ಕ್ ಮೇಲೆ ಕಟ್ ಮಾಡಬೇಕು. ಆರ್ಮಲಲ್ಲಿ ಮಾತ್ರ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಆರ್ಮಲ್ಲು ಈ ಮಾರ್ಕ್ ಮೇಲೆ ಕಟ್ ಮಾಡ್ಕೊಳ್ಳಿ. ಈಗ ಡಾಟ್ ನಮ್ಮದು ಕನ್ಫ್ಯೂಷನ್ ಇತ್ತಲ್ವಾ, ಈಗ ಡಾಟ್ನ ನಾವೀಗ ನೋಡೋಣ. ಈಗ ಸೆಂಟರ್ ಮಾಡಿ ಇಲ್ಲೊಂದು ಮ್ಯಾಚ್ ಮಾಡಿ. ಎಷ್ಟು ಇಂಚು ಬರಬೇಕು, 3/4 ಇಂಚಿಗೆ ಬರಬೇಕು. ಅವಾಗ 1/4 ಇಂಚು ಒಂದು ಪಾಯಿಂಟು, 1/4 ಇಂಚು ಒಂದು ಪಾಯಿಂಟು, 3/4 ಇಂಚು ಡಾಟ್. ಅವಾಗ ಆಮ್ಕೋಲು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಆಮೂಲು ದೊಡ್ಡದಾಗಿ ಬರುತ್ತೆ. ನೋಡಿ, ಇಲ್ಲಿ ಹಾಕಿದ್ವಿ ಮಾರ್ಕ್.
ಇದು ನಮ್ಮ ಡಾಟ್ ಪಾಯಿಂಟ್ ಡಾಟ್. ಸೊ ಡಾಟ್ ಬರುತ್ತೆ ಇಲ್ಲಿ. ಮೈನ್ ಡಾಟು ಇಲ್ಲಿದೆ, ಇನ್ನೊಂದು ಸೈಡ್ ಡಾಟು ಇಲ್ಲಿ ಹಾಕೋಣ. ಸೊ 4 ಡಾಟ್, 4 ಡಾಟ್ ಬ್ಲೌಸು. ಈ ಡಾಟ್ ಯಾವಾಗಲೂ ನಾವು ಸೆಂಟ್ರ್ ಹೀಗಿಟ್ಟು ಒಂದೇ ಸತಿ ಕಟ್ ಮಾಡಿದ್ರೆ 2 ಕಡೆನೂ ಡಾಟ್ ಮಾರ್ಕಿಂಗ್ ಇರುತ್ತೆ. ಈ 4 ಡಾಟ್ನು ನೀವು ಪ್ರೆಸ್ಸಿಂಗ್ ವೀಲಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಬ್ಯಾಕ್ ತಿರುಗಿಸಿ ನೋಡಿ, ಈ ಕಡೆ ಒಂದು ಡಾಟ್, ಎಲ್ಲೆಲ್ಲಿ ಡಾಟ್ ಮಾರ್ಕಿಂಗ್ ಇದೋ ಎಲ್ಲ ಮಾರ್ಕ್ ಮಾಡಿ. ಇದು ಒಂದು ಲಾಸ್ಟು ಸೈಡ್ ಟಚಿಂಗ್ ಮಾರ್ಕಿಂಗ್. ಎಲ್ಲ ಅಳತೆ ಬ್ಲೌಸ್ ತಾನೆ, ಅದರಲ್ಲಿ ಏನಿದೆ ಅಂತ ಹೇಳ್ಕೊಳ್ಬೋದು. ಒಂದೊಂದು ಬ್ಲೌಸ್ ಇನ್ನೊಂಥರ ಕಟ್ ಮಾಡಿರ್ತಾರೆ ಅಳತೆ ಬ್ಲೌಸಲ್ಲಿ ಕೂಡ. ಅದಕ್ಕೆ ಒಂದೊಂದು ವಿಡಿಯೋ ಒಂದೊಂದು ಬ್ಲೌಸ್ಗಳು ಬರುವಾಗ ಡಿಫ್ರೆನ್ಸ್, ಬ್ಲೌಸ್ಗಳು ಬರುವಾಗ ನಿಮ್ಮ ಹತ್ರ ನಾನು ಡಿಫ್ರೆನ್ಸ್ ಏನಿದೆ ಅಂತ ತೋರಿಸ್ತಾ ಇದ್ದೀನಿ. ಅದು ಡಿಫ್ರೆನ್ಸ್ ಹೆಂಗಿದೆ, ಅದು ನಾವು ಹೆಂಗೆ ಕಾಯ್ದು ಅದೇ ಥರ ಕಟ್ ಮಾಡಬೇಕಾ ಇಲ್ಲ ಅದು ಆಲ್ಟ್ರ್ ಮಾಡಬೇಕಾ, ಅದು ಇಂಪಾರ್ಟೆಂಟು. ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಕಾಪಿ ಹೊಡೆದಿದ್ವಿ, ಅದೇ ಥರ ಮಾಡಿದ್ವಿ ಅಂತ ಹೇಳಿದ್ರೆ, ಮೊನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ವಿ, ನೊಣ ಹೊಡೆಯೋ ಕಾಪಿ, ಸೊಳ್ಳೆ ಹೊಡೆಯೋ ಕಾಪಿ ಅಂತ. ಆ ಥರ ಎಲ್ಲ ಅದೇ ಥರ ಹೊಡಿಬಾರ್ದು. ಏನು ಮಿಸ್ಟೇಕ್ಗಳದು ಎಲ್ಲ ಅವಾಯ್ಡ್ ಮಾಡ್ತಾ ಇರಬೇಕು. ಏನು ಅದರಲ್ಲಿ ತಪ್ಪುಗಳು ಕಂಡುಹಿಡಿಬೇಕು, ನೋಡೋ ತಕ್ಷಣ ಬ್ಲೌಸಲ್ಲಿ ಏನು ಮಿಸ್ಟೇಕ್ ಇದೆ ಗೊತ್ತಾಗಬೇಕು. ನೋಡಿ, ಇಲ್ಲಿ ಲೆಂತು 10 ಕಾಲು, ಒಂದು 1/4 ಇಂಚು ಉದ್ದ ಬೇಕು ಅಂತ ಹೇಳಿದ್ದಾರೆ, ಅರ್ಧ ಇಂಚು 10 ಮುಕ್ಕಾಲು ಬರುತ್ತೆ. ಮಾರ್ಜಿನು ಒಂದು ಅರ್ಧ ಇಂಚಿ, 10 ಮುಕ್ಕಾಲು ಒಂದು ಅರ್ಧ 11 ಕಾಲು. 11 ಕಾಲು ನಾನು ರೆಡಿ ಇಟ್ಬಿಡ್ತೀನಿ. ರೆಡಿ, ಇಲ್ಲಿಂದ ಅರ್ಧ ಇಂಚು ಹೊಲಿಬೇಕು. ಇದು ಕೆಳಗಡೆ ಸ್ಲೀವ್ ಲೂಸ್ ಏನು ಮಾಡ್ಬೇಕು ನಾವು ಅಂದರೆ, ಈಗ ತಗೊಂಡ್ಬಿಡಿ ಸ್ಲೀವ್ ಲೂಸು. ಇಲ್ಲ, ನಮಗಿರೋದು 8 ಮುಕ್ಕಾಲು 6 ಮೂಲು, ನಾವು ಈಗ 7 ಮುಕ್ಕಾಲು, ಅದರಲ್ಲಿ ಅರ್ಧಕ್ಕೆ ಇಲ್ಲಿಟ್ಟಿದ್ದೀವಿ. 7 ಮುಕ್ಕಾಲು ಇಲ್ಲಿಡಬೇಕು. ನೋಡಿ, ಫಸ್ಟು 7 ಮುಕ್ಕಾಲು ಇಲ್ಲಿಡಬೇಕು. ಆ 7 ಮುಕ್ಕಾಲಲ್ಲಿ ಅರ್ಧ ಇಲ್ಲಿಡಬೇಕು. ಇಟ್ಟು ನಾವು ಈಗ ಕಟ್ ಮಾಡಬೇಕು. ಹೀಗೆ ಮಾರ್ಕಿಂಗ್ ಹಾಕೊಳ್ಳೋಣ. ಇಲ್ಲಿ ಹೊಲಿಗೆಗೆ ಮಾರ್ಕ್. ಆ್ಯಕ್ಚುಲಿ ಸ್ಲೀವ್ಸ್ ನಾವು ಯಾಕೆ ಜೆರಾಕ್ಸ್ ಮಾಡಲ್ಲ ಅಂದರೆ, ಸ್ಲೀವ್ಸಲ್ಲಿ ಸ್ವಲ್ಪ ಶೇಪ್ಗಳು ವೇರಿಯೇಷನ್ ಆಗುತ್ತೆ. ನಿಮ್ಗೆ ಅದು ಸ್ಲೀವ್ಸ್ ಜೆರಾಕ್ಸ್ ಮಾಡಬೇಕಂದ್ರೆ ಮಾಡಿ ತೋರಿಸ್ತೀನಿ ನಾವು. ಲೆಂತ್ ಎಕ್ಸ್ಟ್ರಾ ಇಟ್ಟಿರೋದು ಇಲ್ಲಿದೆ. ಏನು ಲೂಸ್ ಇದೆ ಸ್ಲೀವ್ಸು, ಬೇಡ ಬಿಡಿ, ನಾವು ಕಟ್ ಮಾಡ್ತೀವಿ. ಫಸ್ಟು ನಾವು ಸ್ಲೀವ್ಸು ನೋಡಿ, ಈ ಸ್ಲೀವ್ಸ್ ತೊಗೊಳ್ಳೋಣ. ಅಪ್ ಬ್ಯಾಕ್ ಮೇಲ್ಗಡೆ ಬರ್ತಾರೆ. ಫಸ್ಟ್ ಇದರದ್ದು ಲೆಂತ್ ನೋಡ್ಕೊಳ್ಳೋಣ. ಸ್ಲೀವ್ ಲೆಂತು 10 ಕಾಲು. 10 ಕಾಲು ಅಂದರೆ ನಮ್ಗೆ ಅರ್ಧ ಇಂಚು ಉದ್ದ ಬೇಕು. ಸೊ ನಾವು ಏನು ಮಾಡೋದು, 10 ಮುಕ್ಕಾಲು. 10 ಮುಕ್ಕಾಲಿಗೆ ಇಲ್ಲೊಂದು ಮಾರ್ಕು, ಇಲ್ಲಿ ಹೊಲಿಗೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಈಗ ಸ್ಲೀವ್ಸ್ ಏನು ಮಾಡೋಣ, ಈಗ ಹಾಗೆ ತೊಗೊಂಡು ಬಂದು ಇಲ್ಲಿಟ್ಟು ಸ್ಲೀವ್ಸ್ 1 ಪಾಯಿಂಟ್ ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಡಿ. ಇಲ್ಲೂ ಒಂದು ಪಾಯಿಂಟು ಬಿಟ್ಟು ಅದು ಹಿಂಗೆ ಏನು ಮಾಡಿ ಮಾರ್ಕ್ ಹಾಕ್ಕೊಂಡು ಬಂದ್ಬಿಡಿ. ಈ ಜಾಯಿಂಟ್ ಹತ್ರ ಒಂದು ಮಾರ್ಕ್ ಹಾಕಿ.
ಸ್ಲೀವ್ಸ್ ಮೇಲೆ ಹೀಗೇ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ತೆಗೆದು ಫ್ರಂಟ್ ಮಾರ್ಕ್ ಇರುತ್ತೆ, ಆ ಫ್ರಂಟ್ ಮಾರ್ಕ್ನು ಹಾಗೆ ತೆಗೀರಿ. ಫಸ್ಟ್ ಮಾರ್ಕ್ ಏನಿದೆ ಅದನ್ನು ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ಶೇಪ್ ಸ್ವಲ್ಪ ಕಮ್ಮಿ ಇದೆ ಅನ್ಸುತ್ತೆ ನೋಡಿ, ಈಗ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿಂದ ಫ್ರಂಟು ಸ್ಲೀವ್ಸು ಸ್ವಲ್ಪ ಬೆಂಡಾಗಿ ತೆಗೆದಿದ್ದಾರೆ, ಹಾಗೆ ಬೆಂಡೆ ಹಾಕ್ಬಿಡೋಣ. ನಮ್ಮ ಸ್ಲೀವ್ ಲೆಂತ್ ಏನು ಮಾಡಬೇಕು, ಅರ್ಧ ಇಂಚು ಜಾಸ್ತಿ ಬೇಕು, ಇನ್ನೊಂದು ಅರ್ಧ ಇಂಚು ನಾವು ಕೆಳಗಡೆ ಹಾಕೊಂಡ್ಬಿಡೋಣ. ನೋಡಿ ಈ ಮಾರ್ಕ್ ನಮಗಿಲ್ಲ, ಯಾಕಂದರೆ ಅದು ಅರ್ಧ ಇಂಚು ಉದ್ದ ಬೇಕಾಗಿದೆ. ಈಗ ನೋಡಿ ಕೆಳಗಡೆ ನಾನು ಉದ್ದ ಸೇರಿಸ್ಕೊಂಡಿದ್ದೀನಿ. ಇದು ರೆಡಿ ಮಾರ್ಕು ಇಲ್ಲಿ ತನಕ ಬರುತ್ತೆ, ಇದು ಹೊಲಿಯಕ್ಕೆ, ಇಲ್ಲಿಂದ ಕೆಳಗಡೆ ಹೊಲಿಯಕ್ಕೆ. ಸ್ಲೀವ್ಸು ರೆಡಿ ಆಯಿತು. ನೋಡಿ ಈಗ ಕರೆಕ್ಟಾಗಿ ನಮಗೆ ಮಾರ್ಕ್ ಕರೆಕ್ಟಾಗಿದೆ. ನಾವೇನು ಮಾಡಬೇಕು ಅಂದರೆ ಇಲ್ಲಿ ಬಿಟ್ಟು ಕಟ್ ಮಾಡಬೇಕು. ಸ್ಕೇಲ್ ಇಟ್ಟು ಮಾರ್ಕ್ ಹಾಕ್ಕೊಂಬಿಡಿ, ಮಾರ್ಜಿನ್ ಬಿಟ್ಟು ಕಟ್ ಮಾಡೋಣ. ಯಾಕಂದ್ರೆ ರೆಡಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಮಾರ್ಕ್ ಮೇಲೆ ಕಟ್ ಮಾಡಿ. ಬ್ಯಾಕು ಹೀಗಿಟ್ಟು ಇಲ್ಲಿ ತನಕ ಪರ್ಫೆಕ್ಟ್ ಆಗಿದೆ. ಯಾವಾಗಲೂ ಒಂದು ಮುಕ್ಕಾಲು ಇಂಚು 2 ಇಂಚು ಪರ್ಫೆಕ್ಟ್ ಆಗಿ ಬರಬೇಕು. ಇಲ್ಲಿ ತನಕ ಕ್ಲೀನಾಗಿ ಕೂತ್ಕೊಳ್ತಾ ಇದೆ. ಕೈ ಲೂಸು ನಮ್ಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನಾವು ಈ ಕಡೆ ಮ್ಯಾಚ್ ಹೊಡಿಯೋಣ, ಇಲ್ಲಿಂದ ಈಗ ಮಾರ್ಕ್ ಮಾಡೋಣ. ನಾವು ಹಂಗೆ ಜೆರಾಕ್ಸ್ ಮಾಡಿದೆ ಈ ಥರ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇದೆ. ಆದಷ್ಟು ನಾವು ಮೆಷರ್ಮೆಂಟಲ್ಲಿ ಕಟ್ ಮಾಡಿಕೊಂಡ್ರೆ ಬೆಟ್ರು. ಈಗ ನಿಮ್ಗೆ ಹೇಗೆ ಅದೇ ಥರ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಂಗಾಗಿದೆ, ಅದು ಹಿಂಗೆ ಸೇಮ್ ಆ್ಯಸ್ ಇಟ್ ಈಸ್ ಹೇಳ್ಕೊಟ್ಟಿದ್ದೀನಿ. ಹೇಗಿದೆ ಹಾಗೆ ಜೆರಾಕ್ಸ್ ಮಾಡಿ ಅಂತ. ಈ ಥರ ಅಳತೆ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಈಗ ಮ್ಯಾಚು ಕರೆಕ್ಟಾಗಿದೆ, ಪಕ್ಕ ಹೊಂದಿದೆ. ನೋಡಿ ಬೆಲ್ಟ್ ಪೀಸು ಫಸ್ಟ್ ಒಂದು ಅರ್ಧ ಇಂಚು ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಬೆಲ್ಟ್ ಹೇಗಿದೋ ಹಾಗೆ ನಾವು ಈ ಮಾರ್ಕ್ ಮೇಲೆ ಇಟ್ಕೊಳ್ಳೋಣ. ಇಟ್ಟು ಸ್ಕೇಲ್ ಎಷ್ಟು ಮಾರ್ಜಿನು, ಬೆಲ್ಟ್ ನೋಡಿ ಏನಿದೆ ಜೆರಾಕ್ಸ್ ಮಾಡಿದ್ವಿ. ಈಗ ಹಂಗೆ ಸುತ್ತ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಇಲ್ಲಿ ಮಾರ್ಜಿನು, ಈ ಕಡೆ ಮಾರ್ಜಿನ್ ಇದೆ, ಮೇಲ್ಗಡೆ ಮಾರ್ಜಿನ್ ಇಟ್ಟು ಕಟ್ ಮಾಡಬೇಕು. ಹಾಗೆ ಕಟ್ ಮಾಡಬೇಡಿ. ಕೆಳಗಡೆ ಮಾರ್ಜಿನ್ ಬಿಟ್ಟು ಆ ಥರ ಕಟಿಂಗ್ ಮಾಡಬೇಕು. ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಈಗ ಬ್ಯಾಕ್ ನೆಕ್ಕು ಇಲ್ಲೇ ಬಿಟ್ಟು ಈಗ ಕಟ್ ಮಾಡ್ಕೊಳ್ಳಿ. ಫ್ರಂಟು ನೋಡಿ ಈಗ ಅಳತೆ ಮಾಡಬೇಕು ಅಂದರೆ ಬ್ಯಾಕ್ ನಾವು ಈ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ ಬಿಟ್ಟು 8.25 ಬರುತ್ತೆ. ಸೊ ನಮಗೆ ಈಗ 8.25 ಬರಬೇಕಂದ್ರೆ ಮೇಲೆ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ ಬಿಟ್ಬಿಡಿ. ಹೀಗೆ 7.25
8.25 ಇಲ್ಲಿಗೆ ಬರುತ್ತೆ. ಸೊ ಎಷ್ಟು ಜಾಸ್ತಿ ಇದೆ? 1.25 ಇಂಚು ಜಾಸ್ತಿ ಇದೆ. ನಮ್ಗೆ ಎಷ್ಟು ಬೇಕು? 1.25 ಇಂಚ್ ಇದ್ರೆ ಸಾಕು. ಬೆಲ್ಟ್ ಇದೆ ಯಾವುದು ಡಾಟಕ್ಕೆ, ಸೈಡ್ ಡಾಟಕ್ಕೆ 1.25 ಇಂಚು ಜಾಸ್ತಿ ಆಯ್ತು, ದೊಡ್ಡ ಡಾಟ್ ಬರುತ್ತೆ. ಅವಾಗ ಏನು ಮಾಡೋಣ, ರಿಮೂವ್ ಮಾಡಿಬಿಡಿ. ಈಗ ಅಟ್ಯಾಚ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಅಳತೆ ಬ್ಲೌಸ್ ಇಟ್ಟು ಹೇಗೆ ಕಟ್ ಮಾಡ್ತೀವೋ ಅದೇ ಥರ ಕಟ್ ಮಾಡಿದ್ದೀವಿ. ಬಟ್ ಇದರಲ್ಲಿ ಏನೇನು ನೋಡಿ, ಕಪ್ಸು ಲೂಸ್ ಬಿಟ್ಟಿದ್ದೀವಿ ಜಾಸ್ತಿ ಬೇಕು ಅಂತ. ಇದು ಯಾವ ಥರ ಇದ್ರೆ ಶೋಲ್ಡರ್ ತುಂಬ ಕಮ್ಮಿ ಇರೋ ಬ್ಲೌಸಸ್ಸು, ಅದೇ ಥರ ಶೋಲ್ಡರ್ ಕಮ್ಮಿ ಇಟ್ಟು ಕಟ್ ಮಾಡಿದ್ದೀವಿ. ಸ್ಲೀವ್ಸ್ ಹೇಗಿದೋ ಹಾಗೆ ಕಟ್ ಮಾಡಿದ್ವಿ, ಪೈಪಿಂಗ್ ಬಿಟ್ಟು ಕಟ್ ಮಾಡಿದ್ವಿ. ಇದರಲ್ಲಿ ಏನೇನು ಆಲ್ಟ್ರೇಷನ್, ಸ್ಲೀವ್ಸ್ ಲೆಂತು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದು ಮಾಡಿದ್ವಿ. ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲ ನಾವು ಸಾಲ್ವ್ ಮಾಡಿ ಈ ಬ್ಲೌಸ್ನ ಕಟ್ ಮಾಡಿದ್ವಿ. ನಾನು ಕಟ್ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನನಗೆ ಲೈಕ್ ಆಯಿತು, ಇಷ್ಟ ಆಯಿತು ಅಂದರೆ ಈ ವಿಡಿಯೋನೇ ಪತ್ತೆ ನೋಡಿ ಕಲೀರಿ. ಕಲಿಯೋ ಇಂಟ್ರೆಸ್ಟ್ ಇರೋ ನಿಮ್ಮ ಕೊಲೀಗ್ಸು, ಫ್ರೆಂಡ್ಸು, ರಿಲೇಷನ್ಸು, ತಮ್ಮಂದರು, ಅಕ್ಕ ತಂಗಂದರು ಎಲ್ರಿಗೂ ನೀವು ರೆಕಮೆಂಡ್ ಮಾಡಿ. ಈ ವಿಡಿಯೋ ಲೈಕ್ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.